ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಲ್ಲ ಸ್ವಾಮೀಜಿ ಏಕಾಂಗಿಯಾಗಿ ಇಲ್ಲಿ ಕ್ರಮ ತೆಗೆದುಕೊಳ್ತಾರ, ತೀರ್ಮಾನ ತಗೊಳ್ತಾರ. ಟ್ರಸ್ಟ್ನ ಅಡಿಯಲ್ಲಿ ಇರೋದ್ರಿಂದ ಬೇರೆ ಯಾರಾದ್ರೂ ಅವ್ರ ಜೊತೆ ಕೈ ಜೋಡಿಸಿರ್ಬೇಕಲ್ವಾ? ಯಾರು ಟ್ರಸ್ಟ್ನಲ್ಲಿ ಜೋಡಿಸಿಲ್ಲ ನಾವು. ಟ್ರಸ್ಟಿನ ಬಾಯ್ಲಾ ಏನಿದೆ ಅದರಲ್ಲಿ ಏನು ಪೂಜ್ಯರು ಪಾತ್ರ ಇದೆ, ಅವ್ರು ಏನು ಮಾಡಬೇಕು, ಹೇಗೆ ಧಾರ್ಮಿಕ ಸಂಸ್ಕಾರವನ್ನು ಕೊಡಬೇಕು, ಲಿಂಗ ಪೂಜೆಯನ್ನು ಮಾಡಬೇಕು, ಪ್ರವಚನಗಳನ್ನು ಮಾಡಬೇಕು, ಇವೆಲ್ಲ ಒಂದು ನಿಯಮಗಳನ್ನು ನಾವು ಬಾಯ್ಲಾದಲ್ಲಿ ಹಾಕಿದ್ದೀವಿ. ಅವನು ಅವ್ರು ಪಾಲನೆ ಮಾಡಲಿಲ್ಲ. ಗಾಳಿಗೆ ತೂರಿ ಬರೀ ಮೀಸಲಾತಿ ಇಟ್ಕೊಂಡು ಪ್ರಚಾರಕ್ಕೆ ಬಿದ್ದರು. ಬರೀ ಫೇಸ್ಬುಕ್ಕು, ವಾಟ್ಸಪ್ಪು ಮಾಧ್ಯಮ ಪ್ರಚಾರಕ್ಕೆ, ಅಂದರೆ ಪ್ರಚಾರ ಸ್ವಾಮಿಗಳು ಆಗ್ಬಿಟ್ರು ಅವರು. ಧರ್ಮದ ಸ್ವಾಮಿಗಳು ಆಗೋದು ಬಿಟ್ಟು ಪ್ರಚಾರ ಸ್ವಾಮಿಗಳಾದರು. ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಕೂಡ ಇವ್ರದ್ದು ನಡವಳಿಕೆಗಳು. ಒಂದು ಸನ್ಯಾಸಿ ಪೀಠಕ್ಕೆ ಸನ್ಯಾಸಿಯಾಗಿರ್ಬೇಕು, ಅದು ಕೂಡ ತಪ್ಪಿದ್ರು. ಅಲ್ಲ, ಈಗ ನಿಮ್ಮ ಸಮಾಜದವ್ರು ಯಾರು ಈ ಒಂದು ನಿರ್ಧಾರಕ್ಕೆ, ಟ್ರಸ್ಟ್ ತೆಗೆದುಕೊಂಡ ನಿರ್ಧಾರ ಎಲ್ಲ ಖಂಡಿಸಿದ್ರು. ಉತ್ತರ ಬರೆದು ಕೊಟ್ಟು ಸರಿ ಆಗ್ತೀನಿ ಅಂತೇಳಿ ಪತ್ರ ಬರೆದು ಕೊಟ್ಟ ಮೇಲೆ ನಾವು ಅವಕಾಶ ಕೊಟ್ಟರು. ಅಲ್ಲ, ಈ ಕೊನೆ ಲಾಸ್ಟ್ ಟೈಮ್ ಉಚ್ಚಾಟನೆ ಮಾಡಿದ್ರಲ್ಲ, ಈ ಉಚ್ಚಾಟನೆ ಮಾಡಿದ ನಂತರದಲ್ಲಿ ನಿಮ್ಮ ಸಮಾಜದವ್ರು ಬೇಜಾರಾಗಿಲ್ವಾ? ಒಂದಷ್ಟು ಜನ ನೋಡಿ, ಸಮಾಜದವರು ಪಾಪ ಅಮಾಯಕರು. ನಾನು ಸಮಾಜದವ್ರಿಗೆ ನಾನಿಲ್ಲಿ ದ್ವೇಷಕ್ಕೆ ಹೋಗೋದಿಲ್ಲ, ಅವ್ರು ದೂರಕ್ಕೆ ಹೋಗೋದಿಲ್ಲ. ಸಮಾಜದವರು ಅಮಾಯಕರು. ಅವ್ರಿಗೇನು ಗೊತ್ತಿರುತ್ತೆ? ಈಗ ನಮ್ಮಂಥವ್ರಿಗೆ ಗೊತ್ತಲ್ಲ, ಜನರ ಮಧ್ಯೆ ಓಡಾಡೋರು, ನಮಗೆಲ್ಲ ಕಡೆನೂ ಪ್ರಚಲಿತವಾಗಿ ನಾವು ಪರಿಚಯ ಇರುವಂಥವ್ರು, ಜನರು ಮಾತಾಡುವಂಥ ಮಾತುಗಳು, ಇವರು ನಡವಳಿಕೆಗಳು ಸಹಜವಾಗಿ ನನ್ನ ನಡವಳಿಕೆಗಳು ತಪ್ಪಿದರೆ ಜನ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆದಾಗ ಅನಿವಾರ್ಯ ಬಂತು ನಮಗೆ. ವಾಟ್ ನೆಕ್ಸ್ಟ್? ಈಗ ಆದರೆ ಸ್ವಾಮೀಜಿ ಪೀಠ ಖಾಲಿ ಆದರೆ ನಿಮ್ಮ ಉದ್ದೇಶ ಪೀಠದಲ್ಲಿ ಒಬ್ಬರು ಸ್ವಾಮೀಜಿ ಕೂರಿಸ್ಬೇಕು, ಸಮಾಜಕ್ಕೆ ಏನೋ ಒಳ್ಳೇದು ಮಾಡಬೇಕು ಅಂದಾಗ ಸ್ವಾಮೀಜಿ ಯಾರೀಗ? ನೋಡಿ, ಹಲವಾರು ಸ್ವಾಮಿಗಳು ಇದ್ದಾರೆ, ಪ್ರಾಮಾಣಿಕರು ಇದ್ದಾರೆ, ಧರ್ಮ ಪಾಲನೆ ಮಾಡೋರು ಇದ್ದಾರೆ. ಯಾವ ತತ್ವದ ಮೇಲೆ ಅವರು ಸ್ವಾಮೀಜಿ ಆಗಿದ್ದಾರೆ ಅದನ್ನ ಪಾಲನೆ ಮಾಡೋಂಥವ್ರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅಂಥವ್ರನ್ನ ನಾವು ಹುಡುಕ್ತಾ ಇದ್ದೀವಿ. ಪೀಠಕ್ಕಲ್ಲ, ಕೇವಲ ನಮ್ಮ ಏನು 6 ಎಕರೆ ಭೂಮಿ ಇದೆ ಕೂಡಲ ಸಂಘದಲ್ಲಿ, ಅಲ್ಲಿ ಒಂದು ವಿದ್ಯಾಸಂಸ್ಥೆ, ಎಲ್ಲ ಬಡ ಮಕ್ಕಳಿಗೆ, ಎಲ್ಲ ಜಾತಿ ಜನಾಂಗದವರಿಗೆ ಎಲ್ಲರಿಗೂ ಕೂಡ ಅಲ್ಲಿ ಒಂದು ವಸತಿ ಶಾಲೆಯನ್ನು ಮಾಡಿ ಅಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷಣ ಕೊಡುವಂಥದ್ದು, ಧಾರ್ಮಿಕ ಪರಿಕಲ್ಪನೆಯನ್ನು, ಚಿಂತನೆಯನ್ನು ಮಾಡೋಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಈಗ ಆ ಸಮಾಜದ ಜಾಗದಲ್ಲಿ ನಾವು ಈಗಾಗಲೇ ಸುಮಾರು 5 ಕೋಟಿ ರೂಪಾಯಿ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಟ್ಟಿದ್ದೀವಿ. ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಆ ಟ್ರಸ್ಟಿನ ಅಡಿಯಲ್ಲಿ ಎಲ್ಲ ಮಕ್ಕಳಿಗೂ, ಬಡ ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡಬೇಕು, ವಸತಿ ನಿಲಯ ಮಾಡಬೇಕು, ಮತ್ತು ಅನೇಕ ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ. ಹಂತವಾಗಿ ಅದನ್ನ ಮಾಡೋದಕ್ಕೆ ಮುಂದಾಗ್ತೀವಿ ನಾವು ಖಂಡಿತವಾಗಿ. ಅಲ್ಲ, ನಿಮ್ಮ ಪೀಠಕ್ಕೆ ಯಾವಾಗ ಹೊಸ ಸ್ವಾಮೀಜಿ ನಿಮ್ಮ ಸಮುದಾಯದಲ್ಲಿ ಇದ್ದವ್ರನ್ನ, ಆಸಕ್ತರನ್ನ, ಅರ್ಹರನ್ನ ಗುರುತಿಸಿ ಕೂರಿಸೋ ಬದಲು ನೀವು ಯಾಕೆ ಕಳೆದ ಬಾರಿ ಬೇರೆ ಮಠದಿಂದ ತಂದ್ರಿ ಅಂತ ಹೇಳಿದ್ರಿ, ಈ ಬಾರಿನೂ ಬೇರೆ ಕಡೆನೇ ಹುಡುಕ್ತಾ ಇದ್ದೀವಿ ಅಂತೇಳಿ, ಯಾಕೆ ಸ್ವಾಮೀಜಿ ಒಬ್ಬರನ್ನ, ನಿಮ್ಮ ನಡುವೆನೇ ಇದ್ದವ್ರನ್ನೇ ಒಬ್ಬರನ್ನ ಸ್ವಾಮೀಜಿಯಾಗಿ ಗುರುತಿಸುವಂಥ ಕೆಲಸ ಆಗಲ್ಲ ಬೇರೆಯವರ ಹಿರಿಯರ ಮಾರ್ಗದರ್ಶನದಲ್ಲಿ? ನೋಡಿ, ಹೊರ ಯಾಕೆ ತರಬೇಕು? ಇವತ್ತಿನ ಪ್ರಸ್ತುತ ಕಾಲದಲ್ಲಿ ನಾನು ಹಿಂದಿನ ಪೂಜ್ಯರನ್ನು ನಾನು ನೆನೆಸ್ತೀನಿ. ಯಾಕಂದರೆ ನಮ್ಮ ಚಿತ್ರಗಿಯ ವಿಜಯ ಮಾಂತಪ್ಪಗಳಿದ್ದರು, ಡಾಕ್ಟರ್ ಮಾಂತ ಶಿವಗಳು ಇದ್ದರು, ಮತ್ತು ಅನೇಕ ಜನ ನಮ್ಮ ಇವರು ತುಮಕೂರಿನ ನಮ್ಮ ಸಿದ್ಧಗಂಗಾ ಪೂಜ್ಯರಿದ್ದರು, ಮತ್ತು ಯಡಿಯೂರ ಸಿದ್ಧಲಿಂಗೇಶ್ವರರಿದ್ದರು. ಇವರೆಲ್ಲ ತಪಸ್ವಿಗಳು, ಇವರೆಲ್ಲ ದಾಸೋಹ, ತಪಸ್ಸು, ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಿದ್ರು. ಅಂಥ ಪೂಜ್ಯರಿದ್ದರು. ಅಂಥವ್ರು ಇತ್ತೀಗೆ ಪ್ರಸ್ತುತ ಕಾಲದಲ್ಲಿ ಆ ಮಟ್ಟಕ್ಕೆ ಇವರು ತಮ್ಮ ತನವನ್ನು ಉಳಿಸ್ಕೊಂಡು ನಡೆಯುವಂಥ ಪೂಜ್ಯರು ಯಾರೂ ಸಿಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಪ್ರವಚನೆ, ಧಾರ್ಮಿಕ ಚಿಂತನೆ, ಪರಿಕಲ್ಪನೆಗೆ ಏನು ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ನಾವು ಮಾಡಿಸೋದು. ಯಾರನ್ನೂ ಪರ್ಮನೆಂಟ್ ಆಗಿ ಸ್ವಾಮಿಗಳು ನೇಮಕ ಮಾಡೋದು ಬೇಡ ಈ ಸದ್ಯಕ್ಕೆ ಅನ್ನೋದು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾವು. ಜಸ್ಟ್ ಅಲ್ಲಿ ಉಸ್ತುವಾರಿ ಥರ ನೋಡ್ಕೊಳ್ಳೋರು ಅಷ್ಟೇ. ಬಟ್ ಇಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ಈ ಸ್ವಾಮೀಜಿಗಳನ್ನು ನೀವು ಉಚ್ಚಾಟನೆ ಮಾಡಿರೋದು ಈ ಎಲ್ಲ ಕಾರಣಕ್ಕಾಗಿ ಅಲ್ಲ, ಅವರು ಬಿಜೆಪಿ ಜೊತೆ ಸೇರಿ ಮೀಸಲಾತಿ ವಿಚಾರವಾಗಿ ಹೋರಾಟವನ್ನ ಮಾಡಿದ್ರು. ನೋಡಿ, ಅದು ಈ ಕಾರಣಕ್ಕಾಗಿ ಅಂತೇಳಿ ಈ ಒಂದು ಚರ್ಚೆ ಶುರುವಾಗಿದೆ. ಅಲ್ಲಲ್ಲ, ಚರ್ಚೆ ಸರಿಯಾಗಿದೆ, ಅದು ಜನಕ್ಕೆ ಕಾಣುವಂಥದ್ದು. ಯಾಕಂದರೆ ಬೆಳಗ್ಗೆ ಎದ್ರೆ ಯಾರ ಜೊತೆಗೆ ಇರ್ತಾರೆ ಅನ್ನೋದು ನೀವು ನೋಡ್ತೀರಿ, ಯಾರ ಪರವಾಗಿ ಮಾತಾಡ್ತಾರೆ ಅನ್ನೋದು ನೋಡ್ತೀರಿ, ಅವ್ರು ಎಲ್ಲಿರ್ತಾರೋ ಅಲ್ಲಿರ್ತಾರಂತ, ಅವ್ರು ಯಾವ ಪಕ್ಷ ಕಟ್ತಾರಂತ ಆ ಪಕ್ಷದಲ್ಲಿ ಇರ್ತಾರಂತ. ಇದು ಸಮಾಜ ಸ್ವಾಮಿಗಳು ಹೇಳೋವಂಥ ಮಾತಾ? ಇದು ಹೇಳಬೇಕಾ ಸಮಾಜಕ್ಕೆ? ಏನು ಸಮಾಜದವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ನಾವು ಇದ್ದೀವ ಈ ರಾಜ್ಯದಲ್ಲಿ?